ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ? ಬನ್ನಿ, ನಿಮಗೊಂದು ಸಿಂಪಲ್ಲಾಗಿ ಸೂಪರ್ಬಾಗಿರ್ತಕ್ಕಂಥ ಹೋಮ್ ಟೂರಿಗೆ ಕರ್ಕೊಂಡು ಹೋಗ್ತಾನೆ. ಕೇವಲ 2 ನಿಮಿಷದ್ದು. ಇದು ನಮ್ಮ ಒಬ್ಬರು ಆತ್ಮೀಯ ಸ್ನೇಹಿತರ ಮನೆ, ಹಳ್ಳಿಯ ಮನೆ, ಅದು ಬಾಡಿಗೆ ಮನೆ. ಇಂಥ ಮನೆ ನೀವು ಸಿಟಿ ಒಳಗೆ ಬಾಡಿಗೆ ನೀಡಲಿಕ್ಕೆ ಹೋದರೆ 8 ರಿಂದ 9 ಸಾವಿರ ಬಾಡಿಗೆ ಇರುತ್ತೆ. 50 ರಿಂದ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಇರುತ್ತೆ. ಆದರೆ ಇದೇ ಮನೆ ಹಳ್ಳಿ ಒಳಗೆ ಕೇವಲ 2,500 ರಿಂದ 3,000 ರೂಪಾಯಿ ಬಾಡಿಗೆ ಇದೆ. ಆಮೇಲೆ 50,000 ರೂಪಾಯಿ ಅಡ್ವಾನ್ಸು. ಹಾಗಂತ ಇದು ನಿಮಗೆ ಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಪಾಪ ಅವರು 2,500 ರಿಂದ 3 ತಿಂಗಳಿಂದ ಕಷ್ಟಪಟ್ಟು ಮನೆ ಹುಡುಕಿ ಬಾಡಿಗೆ ತೊಗೊಂಡಿದ್ದಾರೆ. ತುಂಬ ಕಷ್ಟದಲ್ಲಿ ಜೀವನ ನಡೆಸಿದ್ದಾರೆ. ಈಗ ಒಂದು ಒಳ್ಳೆಯ ಮನೆ ಸಿಕ್ಕಿದೆ, ನೆಮ್ಮದಿ ಇದೆ. ಸೊ ದೇವರೇ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. ಸೊ ನೆಮ್ಮದಿ ಇದೆ. ಆದರೆ ನಾನು ಯಾಕೆ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇವೆ. ಹಳ್ಳಿಗಳು ಕೂಡ ತುಂಬ ಅಪ್ಡೇಟ್ ಆಗ್ತಾ ಇವೆ. ಸೊ ಹಳ್ಳಿಗಳ ಮನೆ ಅವರವರ ನೇಚರ್ಗೆ ತಕ್ಕಂಗೆ ಅವರು ಇಟ್ಕೊಂಡಿರ್ತಾರೆ. ಹಳ್ಳಿ ಒಳಗೆ ಎಷ್ಟು ಸಿಂಪಲ್ಲಾಗಿ ಆದರೂ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಸಿಟಿ ಒಳಗೆ ಎಷ್ಟು ದುಡ್ಡಿದ್ರೂ ಕೂಡ ಸಾಲಲ್ಲ, ಎಷ್ಟು ಖರ್ಚು ಮಾಡಿದರೂ ತೃಪ್ತಿ ಇಲ್ಲ. ಬೇಕು 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 ಅನಿಸುತ್ತೆ. ಆದರೆ ಹಳ್ಳಿ ಜೀವನದಲ್ಲಿ ಸಾಕು ಅನ್ನೋಷ್ಟರ ಮಟ್ಟಿಗೆ ನೆಮ್ಮದಿ ಇರುತ್ತೆ, ತೃಪ್ತಿ ಇರುತ್ತೆ. ಸೊ ಇವರು ಅವ್ರ ಮಗ, 2ನೇ ಮಗ. ಸ್ನೇಹಿತರೆ, ನಾನು ಯಾಕೆ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವೊಂದು ಸಾರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಕೆಲವೊಂದನ್ನು ತೃಪ್ತಿಯಾಗಿ ನೆಮ್ಮದಿಯಾಗಿ ಪಡೆಯುವಂಥದ್ದನ್ನು ದೇವರು ಕೊಟ್ಟಿರ್ತಾನೆ, ಅದನ್ನು ಪಡ್ಕೋಬೇಕು. ಸೊ ಇದೆಲ್ಲ ಒಂದು ನಿಮಗೆ ತೋರಿಸ್ಲಿಕ್ಕೆ ಒಂದು ಕಾರಣ ಇತ್ತು. ಯಾಕಂದರೆ ಇಂಥ ಮನೆಗಳು ಕೂಡ ಹಳ್ಳಿ ಒಳಗಿವೆ. ತುಂಬ ಸುಂದರವಾದಂಥ ವಾತಾವರಣ ಕೂಡ ಹಳ್ಳಿ ಒಳಗಿದೆ. ಸಿಟಿಗಿಂತ ಹಳ್ಳಿ ಒಳಗೆ ತುಂಬ ನೆಮ್ಮದಿಯ ವಾತಾವರಣ ಇದೆ. ಕೇವಲ ಒಂದು 8 ರಿಂದ 9 ಸಾವಿರ ರೂಪಾಯಿ, 10 ಸಾವಿರ ರೂಪಾಯಿ ಅಲ್ಲೇ ಪೇಮೆಂಟ್ ಇದ್ದರೆ ಸಾಕು, ಒಂದು ನೆಮ್ಮದಿಯಿಂದ ಜೀವನ ನಡೆಸ್ಬೋದು. ಅದೇ ಸಿಟಿ ಒಳಗಾದರೆ 25 ರಿಂದ 30 ಸಾವಿರ ರೂಪಾಯಿ, 40 ಸಾವಿರ ರೂಪಾಯಿ ಪೇಮೆಂಟ್ ಸಿಕ್ಕರೂ ಕೂಡ ನಿಮಗೆ ಒಂದು ಜಾಬ್ ಮಾಡಲಿ ನೆಮ್ಮದಿ ಇರಲ್ಲ.